ಹೈ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಒಳಗ ಬಹಳಷ್ಟು ಸ್ಟೂಡೆಂಟ್ ಆಗಿರ್ಬೋದು, ಪೇರೆಂಟ್ಸ್ ಒಂದ ಡೌಟ್ ಕೇಳತ್ತಾರ. ಕೆಇ ಕಡೆದಿಂದ ನೀಟ್ ರಿಜಿಸ್ಟ್ರೇಷನ್ ಅಂತ ಹೊಸದಾಗಿ ಏನ್ ಬಿಟ್ಟಾರಲ್ಲ, ಇನ್ನು 30ನೇ ತಾರೀಕ್ ಮಟನು ಕೊನೆ ಡೇಟ್ ಅನ್ನ ಕೊಟ್ಟಾರು. ಅದ್ ಯಾರಿಗೆ ಅಂದ್ರ ಬಹಳಷ್ಟು ಜನ ಇದ ಸೇಮ್ ಡೌಟ್ ಅನ್ನ ಕೇಳತ್ತಾರಿ. ಅವರು KCET ಎಕ್ಸಾಮ್ ಅನ್ನು ಬರ್ದಿಲ್ಲ ಅಂತ ಸ್ಟೂಡೆಂಟಿಗೆ ಏನೈತ್ಲ ಈಗ ರಿಜಿಸ್ಟ್ರೇಷನ್ ಗೋಸ್ಕರ ಏನೈತ್ಲ ಟೈಮ್ ಅನ್ನ ಬಿಟ್ಟಾರ. ಈಗ ಆಲ್ರೆಡಿ ನೀವು KCET ಎಕ್ಸಾಮ್ ಬರ್ದಿದ್ರ ನೀವ್ ಏನೈತ್ಲ ರಿಜಿಸ್ಟ್ರೇಷನ್ ಮಾಡು ಅಗತ್ಯ ಇಲ್ಲ. ಮತ್ತೆ ನೆಕ್ಸ್ಟ್ ಏನಂದ್ರ ಇಲ್ಲಿ ಆಲ್ರೆಡಿ ಏನೈತಿ KCET ಒಳಗ್ ಪಾರ್ಟಿಸಿಪೇಟ್ ಮಾಡ್ಯಾರಿ. ಮತ್ತ ನಿಮಗ ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದ್ರ ನೀವು ಈಗ ಏನ್ ಮಾಡ್ಬೇಕಂದ್ರ, ನೀವು ಆಪ್ಷನ್ ಚಾಯ್ಸ್ ನಿಮಗೆ ಇಷ್ಟ ಆಯ್ತಂದ್ರ ಚಾಯ್ಸ್ 2 ಅನ್ನ ಮಾಡ್ಬೇಕು. ನಿಮಗ ಅದ ಕಾಲೇಜ್ ಇಷ್ಟ ಇರ್ಲಿಲ್ಲ ಅಂದ್ರೆ ಚಾಯ್ಸ್ 3 ಅನ್ನ ಮಾಡಿ, ನಿಮಗ ನೀಟ್ ಕೌನ್ಸಿಲಿಂಗ್ ಯಾವಾಗ ದಿಂದ ಯಾವಾಗ ನೀಟ್ ಕೌನ್ಸಿಲಿಂಗ್ ಇರ್ತೈತ್ಲ ಅವಾಗ ಪಾರ್ಟಿಸಿಪೇಟ್ ಮಾಡ್ಬೋದು. ಯಾರ್ಯಾರೇ ತಪ್ಪಿ ಚಾಯ್ಸ್ 4 ಅನ್ ಮಾಡಿದ್ರ ಅಂದ್ರ ಒಂದ್ ಸ್ವಲ್ಪ ಏನೈತ್ಲ ಪ್ರಾಬ್ಲಮ್ ಆಗ್ತತಿ. ನೆಕ್ಸ್ಟ್ ಏನಂದ್ರ MCC ಕೌನ್ಸಿಲಿಂಗ್ ಮತ್ತು KE ಕೌನ್ಸಿಲಿಂಗ್ ಈಗ ಸದ್ಯದ್ರಾಗಂತೂ ಬಿಡ್ತಾರೋ. ಮತ್ ಬಹಳಷ್ಟು ಜನ ಇಲ್ಲಿ ನೋಡಿರ್ಬೋದು, ಬಹಳಷ್ಟು ಜನ ಏನೈತ್ಲ ಕೆಟಗರಿ ಬಗ್ಗೆ ಆಗಿರ್ಬೋದು, ಬಹಳಷ್ಟು ಜನ ಕೇಳತ್ತಾರು. ಫೀಸ್ ಬಗ್ಗೆ ಅಂತೂ ತಿಳಿಸ್ಕೊಡಿ ಅಂದಾರು. ಆಲ್ರೆಡಿ ಸೆಮಿ ಗೌರ್ಮೆಂಟ್ ಫೀಸ್ 1,50,000 ಏನೈತ್ಲ ಫೀಸ್ ಇರ್ತೈತಿ. ಮತ್ತ ಟಾಪ್ 10 ನಮ್ಮ ಕರ್ನಾಟಕದಲ್ಲಿರುವಂತ ಟಾಪ್ 10 ಕಾಲೇಜಸ್ ಬಗ್ಗೆ ಏನೈತ್ಲ ವಿಡಿಯೋ ಮಾಡಂತಾರು. ನೆಕ್ಸ್ಟ್ ಅಪ್ಕಮಿಂಗ್ ಒಳಗ್ ಮಾಡ್ತಿರ್ತಾನಿ. ಇಲ್ಲಿ ನೋಡ್ಬೋದು 3,92,000 ಆಲ್ ಇಂಡಿಯಾ ರ್ಯಾಂಕಿಗೆ ಎನಿ ಚಾನ್ಸ್ MBBS ಸಿಗಂಗಿಲ್ಲ, BMS ಅಂತೂ ಗೌರ್ಮೆಂಟ್ ಸೀಟ್ ಸಿಗ್ತೈತಿ. 470 ಮಾರ್ಕ್ಸ್ಗೆ MBBS ಸೀಟ್ 2A ಕ್ಯಾಟಗರಿಗೆ ಏನ್ ಸಿಗ್ತೈತೆ ಅಂತ ಕೇಳ್ಯಾರು. ನಿಮ್ಮ ರ್ಯಾಂಕಿಂಗ್ 1 ಲ್ಯಾಕ್ಕಿಂತ ಕಡಿಮೆ ಇತ್ತಂದ್ರ ಸೀಟ್ ಸಿಗುವಂತ ಚಾನ್ಸಸ್ ಜಾಸ್ತಿ ಇರ್ತೈತಿ. ಮತ್ತ 3A ಕ್ಯಾಟಗರಿ ಕಟ್ ಆಫ್ ಕೇಳ್ಯಾರು. ಆಲ್ರೆಡಿ ಅಪ್ಡೇಟ್ ಐತಿ. ಮತ್ತ ವೆಟ್ರನರಿ ಪ್ರಾಕ್ಟಿಕಲ್ ಒಳಗ 629 ಐತಿ ಅಂತ ಹೇಳ್ಯಾರು. ನಿಮಗೆ ಈ ವರ್ಷ ಸೀಟ್ ಸಿಗ್ಬೋದು. ಯಾಕಂದ್ರ ಈ ವರ್ಷ ನಂಬರ್ ಆಫ್ MBBS ಸೀಟ್ ಇನ್ಕ್ರೀಸ್ ಆಗ್ಯಾವು. ಮತ್ತ ಮೈಸೂರು ಮೆಡಿಕಲ್ ಕಾಲೇಜ್ ಕಟ್ ಆಫ್ ಅಂತೂ ಕೇಳ್ಯಾರು. ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲ್ದಾಗ ಅಪ್ಲೋಡ್ ಐತಿ. ಮತ್ತ 3B ಕ್ಯಾಟಗರಿ 502 ಮಾರ್ಕ್ಸ್ಗೆ ನಿಮ್ಮ ಆಲ್ ಇಂಡಿಯಾ ರ್ಯಾಂಕಿಂಗ್ 70 ಅಂದ್ರ 85,000 ಕಿಂತ ಕಡಿಮೆ ಇತ್ತಂದ್ರ ಸೀಟ್ ಸಿಗುವಂತ ಚಾನ್ಸಸ್ ಜಾಸ್ತಿ ಇರ್ತತಿ. ಮತ್ತ 4,96,000 2A ಕ್ಯಾಟಗರಿ BMS 2.5 ಲ್ಯಾಕ್ ಸೀಟ್ ಸಿಗುವಂತ ಚಾನ್ಸಸ್ ಜಾಸ್ತಿ ಇರ್ತತಿ. ನೆಕ್ಸ್ಟ್ 3A ಕ್ಯಾಟಗರಿದು 75,000 ಇರುವಂತ ಸೀಟ್ 339 ಅತ್ ಕೇಳ್ಯಾರು. ಮತ್ತು 4 ಲ್ಯಾಕ್ ರ್ಯಾಂಕಿಂಗ್ ಐತಿ. HK ರಿಸರ್ವೇಶನ್ ಸಿಗುವಂತ ಚಾನ್ಸಸ್ ಜಾಸ್ತಿ ಇರ್ತೈತಿ. ನೆಕ್ಸ್ಟ್ 6,78,000 ಆಲ್ ಇಂಡಿಯಾ ರ್ಯಾಂಕಿಗೆ SC ಕ್ಯಾಟಗರಿ ಇದ್ರೂ ಕೂಡ ಸೀಟ್ ಸಿಗುದು ಒಂದ್ ಸ್ವಲ್ಪ ಡೌಟ್ ಅಂತ ಹೇಳಿ ಕೇಳ್ತಾನೆ. ಆದ್ರ 4 ಲ್ಯಾಕ್ 2.5 ಲ್ಯಾಕ್ ಸೀಟ್ ಸಿಗ್ಬೋದು. ಓಕೆ. ಸಂತೋಷ್ ಲಮಾನಿ ಅನ್ನೋರು 1,75,000 ಆಲ್ ಇಂಡಿಯಾ ರ್ಯಾಂಕಿಗೆ MBBS ಕರ್ನಾಟಕದಾಗ ಸಿಗ್ತೈತಿ. 1.5 ಲಕ್ಷದ ಸೀಟ್ ಸಿಗೋ ಚಾನ್ಸಸ್ ಜಾಸ್ತಿ ಐತಿ. ನೆಕ್ಸ್ಟ್ ಜೀವನ್ ಅನ್ನೋರು 285 ಮಾರ್ಕ್ಸ್ಗೆ ಆಲ್ ಇಂಡಿಯಾ ರ್ಯಾಂಕಿಂಗ್ 6,59,000 ಐತಿ. ಗೌರ್ಮೆಂಟ್ BDS ಸೀಟ್ ಸಿಗಂಗಿಲ್ಲ, ಆದ್ರ ಪ್ರೈವೇಟ್ ಸೀಟ್ ಸಿಗ್ತೈತಿ. ಮತ್ತ ಅದ್ರ ಫೀಸ್ ಒಂದ್ ಸ್ವಲ್ಪ ವೇರಿಯೇಷನ್ ಆಗ್ತಿರ್ತೈತಿ. ನೆಕ್ಸ್ಟ್ ಇನ್ನೊಬ್ರು 61,000 ಆಲ್ ಇಂಡಿಯಾ ರ್ಯಾಂಕಿಗೆ ಪ್ಯೂರ್ HK ಹೌದು ಸಿಗು ಚಾನ್ಸಸ್ ಇರ್ತೈತಿ. ಆಲ್ರೆಡಿ ಏನೈತ್ಲ ನಮ್ ಯೂಟ್ಯೂಬ್ ಅಂದ್ರ ಚಿತ್ರದುರ್ಗ ಅವ್ರ ಯಾದಗಿರಿ ಕಾಲೇಜ್ ನೀವು ವಿಡಿಯೋ ನೋಡ್ರ ನಿಮ್ಗೇನೈತ್ಲ ಕಂಪ್ಲೀಟ್ ಆಗಿರುವಂತ ಮಾಹಿತಿ ಸಿಗ್ತತಿ. ನೆಕ್ಸ್ಟ್ ವಿಡಿಯೋ ಒಳಗ ಇನ್ನೂ ಯಾರೆಲ್ಲ ಕಮೆಂಟ್ ಮಾಡ್ತಾರೆ ಅದಕ್ಕೇನೈತ್ಲ ರಿಪ್ಲೈ ಕೊಡ್ತಾನೆ. ಥ್ಯಾಂಕ್ ಯು.